ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಪಾಕೆಟ್ ವರ್ಲ್ಡ್. ನಾನು ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕ್ ನನ್ನ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬೈಕ್ಗೆ ಲ್ಯಾಮಿನೇಷನ್ ಮಾಡಿಸಿದ್ದೆ. ಅದಕ್ಕೆ 2 ಇಯರ್ಸ್ ವಾರಂಟಿ ಕೊಟ್ಟಿದ್ರು. ಈಗ ನಾನು 2 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ನಾನು ಅದನ್ನು ರಿಮೂವ್ ಮಾಡಿಸಿ PPF ಹಾಕ್ಸೋಣ ಅಂತಿದ್ದೀನಿ. ಸೊ PPFಗೆ 5 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಸೊ ಲ್ಯಾಮಿನೇಷನ್ಗೂ PPFಗೂ ಡಿಫ್ರೆನ್ಸ್ ಏನು, ಹಾಗೆ ಯಾವುದು ಬೆಟರ್ ಆಗಿರುತ್ತೆ ಅಂತ ನಿಮ್ಗೆ ವಿಡಿಯೋನ ಲಾಸ್ಟ್ ತನಕ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ನನಗೆ ಲ್ಯಾಮಿನೇಷನ್ ಮಾಡಿಸಿದಾಗ 2 ಇಯರ್ಸ್ ವಾರಂಟಿ ಕೊಟ್ಟಿದ್ರು, ಬಟ್ ಇದು ಅದಕ್ಕಿಂತಲೂ ಜಾಸ್ತಿನೇ ಆಗಿದೆ. ಲ್ಯಾಮಿನೇಷನ್ ರಿಮೂವ್ ಮಾಡಬೇಕಾದ್ರೆ ಕಲರ್ ಏನಾದರೂ ಹೋಗುತ್ತಾ ಅಂತ ಭಯ ಇತ್ತು, ಬಟ್ ಓಕೆ, ಇವರು ಕ್ಲೀನಾಗಿ ರಿಮೂವ್ ಮಾಡ್ತಿದ್ದಾರೆ. ಬೆಟರ್, ಕಲರ್ ಏನು ಡ್ಯಾಮೇಜ್ ಆಗಿಲ್ಲ. ಈ ಥರ ಸೀಟ್ ಕವರ್ಸ್ನ ಎಲ್ಲನೂ ರಿಮೂವ್ ಮಾಡಿ PPF ಮಾಡ್ತಾರೆ. ಒನ್ಸ್ ಲ್ಯಾಮಿನೇಷನ್ ಕವರ್ ಎಲ್ಲನೂ ರಿಮೂವ್ ಮಾಡಿದ್ಮೇಲೆ ಪೆಟ್ರೋಲಿಂದ ಕಂಪ್ಲೀಟಾಗಿ ಬೈಕ್ನ ಕ್ಲೀನ್ ಮಾಡ್ತಾರೆ. ಅಂದರೆ ಅವರು ಎಲ್ಲೆಲ್ಲಿ ಹಾಕ್ತಾರೋ PPFನ ಆ ಪ್ಲೇಸಸ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ, ಬಿಕಾಸ್ ಡಸ್ಟ್ ಏನು ಇರಬಾರ್ದು ಅಂತ. ಆಮೇಲೆ PPF ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲ್ ಆಗಿ ಇದಕ್ಕೂ ಮುಂಚೆ ನಾನು ಲ್ಯಾಮಿನೇಷನ್ ಮಾಡಿಸಿದಾಗ ಅವರು ಒಂದೇ ಕವರ್ ತಗೊಂಡು ಕಂಪ್ಲೀಟ್ ಟ್ಯಾಂಕ್ನ ಕವರ್ ಮಾಡಿದ್ರು. ಬಟ್ ಇವರು ಟ್ಯಾಂಕ್ನ 3 ಪಾರ್ಟ್ಸಲ್ಲಿ ಡಿವೈಡ್ ಮಾಡಿ ಹಾಕ್ತಿದ್ದಾರೆ. PPF ಆಗಿರೋದ್ರಿಂದ ಈ ಥರ ಹಾಕ್ತಿದಾರಾ ಇಲ್ಲ ಇವರು ಹಾಕೋ ಸ್ಟೈಲೇ ಈ ಥರನ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ರಾಯಲ್ ಎನ್ಫೀಲ್ಡ್ ಅಂತ ಇರೋ ಬ್ಯಾಡ್ಜ್ನ ರಿಮೂವ್ ಮಾಡಿ PPF ಮಾಡ್ತೀನಿ ಅಂತ ಫಸ್ಟ್ ಹೇಳಿದರು. ಬಟ್ ತೆಗಿಬೇಕಾದ್ರೆ ಏನಾದರೂ ಡ್ಯಾಮೇಜ್ ಆದರೆ ಶಾಪಲ್ಲಿ 300 ರುಪೀಸ್ಗೆ ಒಂದು ಪೇರ್ ಆಫ್ ಬ್ಯಾಡ್ಜ್ ಸಿಗುತ್ತೆ, ಅದು ಹಾಕ್ಕೊಳ್ಬೇಕು ಅಂತ ಹೇಳಿದರು. ಬಟ್ ಒರಿಜಿನಲ್ ತೆಗೆದು ಲೋ ಕ್ವಾಲಿಟಿದು ಹಾಕೋದು ಏನಕ್ಕೆ ಅಂತ ನಾನೇ ಬೇಡ, ಅದ್ರ ಮೇಲೇ ಹಾಕಿ ಅಂತ ಹೇಳಿದ್ದೆ. ಆಮೇಲೆ ಅವರು ಕೂಡ ಅದ್ರ ಮೇಲೇ ಹಾಕ್ತೀನಿ ಅಂತ ಹೇಳಿದರು. ಬಟ್ ನಾನು ಆಮೇಲೆ ಅವ್ರಿಗೆ ಹೇಳಿದೆ, ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತಂದರೆ ರಿಮೂವ್ ಮಾಡಿ ಬ್ಯಾಡ್ಜ್ನ, ಡ್ಯಾಮೇಜ್ ಆದರೂ ಪ್ರಾಬ್ಲಮ್ ಇಲ್ಲ, ಬೇರೆದು ಹಾಕೋಣ ಅಂತ ಹೇಳಿದೆ. ಬಟ್ ಹಾಕಿದ ಮೇಲೆ ಪೀಲ್ ಆಫ್ ಆಗಬಾರ್ದು PPF ಅಂತ ಹೇಳಿದೆ. ಬಟ್ ಅವ್ರಂದ್ರು 5 ಇಯರ್ಸ್ ತನಕ ಏನೂ ಆಗಲ್ಲ, ಟೆನ್ಷನ್ ತೊಗೋಬೇಡಿ ಅಂತ. ಸೊ ನಾನು ಅದ್ರ ಮೇಲೆ ಹಾಕ್ಸಿದ್ದೀನಿ, ಬಟ್ ನೀವು ಬೇಕಾದರೆ ಅದನ್ನ ರಿಮೂವ್ ಮಾಡಿಸಿ ಕೂಡ ಹಾಕ್ಸ್ಕೋಬೋದು. PPFಗೆ ಲ್ಯಾಮಿನೇಷನ್ಗೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, PPF ಬಂದು ಸ್ಕ್ರ್ಯಾಚಸ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ, ಚಿಕ್ಕ ಚಿಕ್ಕ ಸ್ಟೋನ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಸ್ಕ್ರ್ಯಾಚಸ್ ಏನಾದರೂ ಬಿದ್ದಾಗ UV ರೇಸ್ ಅಂದರೆ ಬಿಸಿಲಲ್ಲಿ ಹೋದಾಗ ಅದು ಆಟೋಮೆಟಿಕ್ ಆಗಿ ಸೆಲ್ಫ್ ಹೀಲಿಂಗ್ ಆಗುತ್ತೆ. ಇದರ ಲೈಫ್ ಸ್ಪ್ಯಾನ್ ಬಂದು ಜಾಸ್ತಿ ಇರುತ್ತೆ, 5 to 7 ಇಯರ್ಸ್ ತನಕ ಇರುತ್ತೆ. ಬೈಕ್ಗೆ ಅಪ್ಲೈ ಮಾಡಿದ ಮೇಲೆ ಇನ್ವಿಸಿಬಲ್ ಆಗುತ್ತೆ, ಅಂದರೆ ಅಪ್ಲೈ ಮಾಡಿರೋ ಥರನೇ ಗೊತ್ತಾಗಲ್ಲ. ಆ್ಯಂಡ್ ಲ್ಯಾಮಿನೇಷನ್ ಏನಪ್ಪ ಅಂತಂದರೆ ಚಿಕ್ಕ ಚಿಕ್ಕ ಸ್ಕ್ರ್ಯಾಚಸ್ಸಿಂದ ಸರ್ವೈವ್ ಆಗುತ್ತೆ, ಬೇಗ ಪೀಲ್ ಆಗ್ಬೋದು, ಇಲ್ಲ ಎಲ್ಲೋ ಆಗೋ ಚಾನ್ಸಸ್ ಇರುತ್ತೆ. ಸೆಲ್ಫ್ ಹೀಲಿಂಗ್ ಇರಲ್ಲ, ಇದ್ರ ಪ್ರೈಸ್ ಕಮ್ಮಿ ಇರುತ್ತೆ, ಬಟ್ ಹಾಗೆ ಇದ್ರ ಲೈಫ್ ಸ್ಪ್ಯಾನ್ ಕೂಡ ಕಮ್ಮಿ ಇರುತ್ತೆ. 6 ಮಂತ್ಸಿಂದ 2 ಇಯರ್ಸ್ ತನಕ ಇರುತ್ತೆ. ಲ್ಯಾಮಿನೇಷನ್ ಅಂತಂದ್ರೆ ಹೀಟ್ ಗನ್ನಿಂದ ಹೀಟ್ ಮಾಡ್ತಾ ಅಪ್ಲೈ ಮಾಡ್ತಾರೆ. ಬಟ್ PPF ಅಂತಂದ್ರೆ ವಾಟರ್ನ ಶೀಟ್ ಮೇಲೆ ಸ್ಪ್ರೇ ಮಾಡಿ ವಿತೌಟ್ ಹೀಟ್ ಅಪ್ಲೈ ಮಾಡ್ತಾರೆ. ಲ್ಯಾಮಿನೇಷನ್ ರಿಮೂವ್ ಮಾಡಬೇಕಾದ್ರೆ ಪೇಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ PPF ಅಲ್ಲಿ ಪೇಂಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಬಿಕಾಸ್ ಲ್ಯಾಮಿನೇಷನ್ ಅಲ್ಲಿ ಲೈಫ್ ಸ್ಪ್ಯಾನ್ 6 ಮಂತ್ಸಿಂದ 2 ಇಯರ್ಸ್ ತನಕ ಅಷ್ಟೇ ಇರುತ್ತೆ. ಸೊ ನೀವು ಮರ್ತು ಏನಾದರೂ ಜಾಸ್ತಿ ದಿನ ಆದರೆ ಪೇಂಟ್ಗೆ ಸ್ಟಿಕ್ ಆಗಿಬಿಟ್ಟಿರುತ್ತೆ. ಅದು ಅಪ್ಲೈ ಮಾಡಬೇಕಾದ್ರೆ ಹೀಟ್ ಗನ್ನಿಂದ ಅಪ್ಲೈ ಮಾಡ್ತಾರಲ್ಲ, ಸೊ ಅದು 2 ಇಯರ್ಸ್ ಅಂತ ಅವ್ರು ಹೇಳಿದ್ರೆ 1 ಮಂತ್ ಮುಂಚೆನೇ ನಾವು ರಿಮೂವ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಹಾಗೆ ಲ್ಯಾಮಿನೇಷನ್ನ ಒಂದು ಪ್ಲೇಸಲ್ಲಿ ಅಪ್ಲೈ ಮಾಡಬೇಕಾದ್ರೆ ಸಿಂಗಲ್ ಶೀಟ್ ಜೊತೆಗೆ ಹಾಕ್ತಾರಂತೆ. ಬಟ್ PPFನ ಟ್ಯಾಂಕ್ ಮೇಲೆ ಅಪ್ಲೈ ಮಾಡಬೇಕಾದ್ರೆ 3 ಪಾರ್ಟಿಷನ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಕಂಪ್ಲೀಟ್ ಬೈಕ್ ಲ್ಯಾಮಿನೇಷನ್ ಮಾಡಿಸ್ಲಿಕ್ಕೆ ನನಗೆ 7,500 ರುಪೀಸ್ ಕಾಸ್ಟ್ ಆಯಿತು. ಕಂಪ್ಲೀಟ್ ಬೈಕ್ ಲ್ಯಾಮಿನೇಷನ್ ಅಂತಂದ್ರೆ ಟ್ಯಾಂಕ್ ಇನ್ಕ್ಲೂಡ್ ಆಗುತ್ತೆ, ಇಂಜನ್ ಪಕ್ಕ ಇರೋ 4 ಬಾಕ್ಸಸ್ ಇನ್ಕ್ಲೂಡ್ ಆಗುತ್ತೆ, ಹಾಗೆ ಫ್ರಂಟ್ ಅಂಡ್ ಬ್ಯಾಕ್ ಮಡ್ಗಾರ್ಡ್ ಇನ್ಕ್ಲೂಡ್ ಆಗುತ್ತೆ, ಹಾಗೆ ಸ್ಪೀಡೋಮೀಟರ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಬಟ್ ನಾನು ಸ್ವಲ್ಪ ಡಿಸಪಾಯಿಂಟ್ ಆಗಿರೋದಿಲ್ಲಪ್ಪ ಅಂತಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಮಡ್ಗಾರ್ಡ್ಗೆ ಸೀಟ್ ರಾಡ್ ತೆಗೆದು ಕಂಪ್ಲೀಟ್ ಆಗಿ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಅವರು ಕಂಪ್ಲೀಟ್ ಆಗಿ ಹಾಕೋದ್ರಿಂದ ಯೂಸ್ ಇಲ್ಲ ಅಂತ ಮಿಡಿಲ್ ಇಂದಾನೇ ಹಾಕಿದ್ರು. ಸೊ ಅದು ಸ್ವಲ್ಪ ಡಿಸಪಾಯಿಂಟ್ ಆಯ್ತು, ಬಟ್ ಫೈನ್. ಹಾಗೆ ಇವ್ರ ಹತ್ರ ಲ್ಯಾಮಿನೇಷನ್ ಹಾಗೂ PPF ಅಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಇರುತ್ತೆಪ್ಪ ಅಂತಂದ್ರೆ, ಲ್ಯಾಮಿನೇಷನ್ ಅಲ್ಲಿ 110 ಮೈಕ್ರೋಸ್ ಇರುತ್ತೆ, ಅಂದ್ರೆ ಇದು 1 ಇಯರ್ ವಾರಂಟಿ ಜೊತೆಗೆ ಬರುತ್ತೆ. ಹಾಗೆ 110 ಮೈಕ್ರೋಸ್ PVC ಅಂತ ಇರುತ್ತೆ, ಅದು 3 ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ. ಇನ್ನು PPF ವಿಷಯಕ್ಕೆ ಬಂದರೆ 200 ಮೈಕ್ರೋಸ್ ಅಂತ ಬರುತ್ತೆ. ಹಾಗೆ ಸನ್ ಫೀಲಿಂಗ್ 200 ಮೈಕ್ರೋಸ್ ಅಂತ ಬರುತ್ತೆ, ಇದು 5 ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ. ಹಾಗೆ ಲಾಸ್ಟಲ್ಲಿ 230 ಮೈಕ್ರೋಸ್ ಅಂತ ಬರುತ್ತೆ, ಇದು 7 ಇಯರ್ಸ್ ವಾರಂಟಿ ಜೊತೆಗೆ ಬರುತ್ತೆ. ಬಟ್ ನಾನು ನನ್ನ ಬೈಕ್ಗೆ ಹಾಕ್ಸಿರೋದು 200 ಮೈಕ್ರೋಸ್ ಅಂತ. ಬೈಕ್ಗೆ ಏನಾದರೂ ಸ್ಕ್ರ್ಯಾಚಸ್ ಆಯಿತು ಅಂತಂದರೆ ಸನ್ಲೈಟ್ಗೆ ಹೋದಾಗ ಅದೇ ಆಟೋಮೆಟಿಕ್ ಆಗಿ ಸೆಲ್ಫ್ ಹೀಲಿಂಗ್ ಆಗುತ್ತೆ. 5 ಇಯರ್ಸ್ ತನಕ ಪೀಲ್ ಆದರೂ ಮಿಡಿಲಲ್ಲಿ ಬಬಲ್ ಬಂದರೂ ಕೂಡ ರಿಪ್ಲೇಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವ್ರ ಹತ್ರ ಲ್ಯಾಮಿನೇಷನ್ ಹಾಗೂ PPF ಅಲ್ಲಿ ಪ್ರೈಸಸ್ ಸ್ಟಾರ್ಟಿಂಗ್ ಬಂದು 2,999 ಇಂದ ಸ್ಟಾರ್ಟ್ ಆಗುತ್ತೆ.
ಕೆಲವೊಬ್ರು ದುಡ್ಡು ಜಾಸ್ತಿ ಆಗಿದೆಲ್ಲ ಮಾಡಿಸ್ತಾರೆ ಅಂತಾರೆ, ಕೆಲವೊಬ್ರು ಬೈಕ್ಗೆ ಸ್ಕ್ರಾಚ್ ಆಗದೆ ಇರ್ಲಿ ಅಂತ ಹಾಕಿಸ್ತಾರೆ. ಅದು ಅವರವರ ಇಚ್ಛೆ. 7500 ಕೊಟ್ಟು PPF ಹಾಕ್ಸೋದು ಒಳ್ಳೇದಾ ಇಲ್ಲ ವೇಸ್ಟ್ ಆಫ್ ಮನಿ ಅಂತ ನಿಮ್ಗೆ ಅನ್ಸುತ್ತಾ ಅಂತ ನಿಮ್ಮ ಅನಿಸಿಕೆನ ನನ್ನ ಜೊತೆ ಶೇರ್ ಮಾಡಿ. ನಾನು ಬೇರೆಯವರಿಗೆ ಸಜೆಸ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಒನ್ಸ್ ಎಲ್ಲಾನು PPF ಅಪ್ಲೈ ಮಾಡೋದು ಮುಗಿದ್ಮೇಲೆ ಬಾರ್ಡರ್ಸ್ ಅಲ್ಲಿ ಎಕ್ಸ್ಟ್ರಾ ಬಂದಿರೋ ಶೀಟ್ ನ ಕಟರ್ ಸಹಾಯದಿಂದ ಕರೆಕ್ಟ್ ಆಗಿ ಕಟ್ ಮಾಡ್ಕೋತಾರೆ. ಬಟ್ ನನಗೆ ಮೇನ್ ಟೆನ್ಷನ್ ಆಗಿರೋದೇ ರಾಯಲ್ ಎನ್ಫೀಲ್ಡ್ ಅಂತ ಇರೋ ಈ ಬ್ಯಾಡ್ಜ್ ಹತ್ರ. ಆಕ್ಚುಲಿ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಬ್ಯಾಡ್ಜ್ ಶೇಪ್ ಅಲ್ಲಿ PPF ನ ಕಟ್ ಮಾಡ್ಕೋತಾರೆ. ಸೊ ಅಲ್ಲಿ ಏನಾದ್ರೂ ಏರ್ ಉಳ್ಕೊಂಡ್ಬಿಟ್ರೆ ಪೀಲ್ ಆಫ್ ಆಗೋದು ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ನಿಮ್ಗೇನಾದ್ರೂ ಈ ಬೈಕ್ಗೆ 2 years ಬ್ಯಾಕ್ ಲ್ಯಾಮಿನೇಷನ್ ಮಾಡಿಸಿರೋ ವಿಡಿಯೋ ಬೇಕಂತಂದ್ರೆ ಅದು ಕೂಡ ನಮ್ಮ ಚಾನಲ್ ಅಲ್ಲಿ ಇರುತ್ತೆ. ಇಲ್ಲ ನಾನು ವಿಡಿಯೋ ಲಿಂಕ್ ನ ಕೊಟ್ಟಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅದನ್ನ ಕೂಡ ವಾಚ್ ಮಾಡಬಹುದು. ಒನ್ಸ್ PPF ಹಾಕೋದು ಕಂಪ್ಲೀಟ್ ಆದ್ಮೇಲೆ ಎಲ್ಲಾ ಬಾರ್ಡರ್ಸ್ಗೂ ಒಂದು ಲ್ಯಾಮಿನೇಷನ್ ಪೇಪರ್ ತಗೊಂಡು ಹೀಟರ್ ಸಹಾಯದ ಜೊತೆಗೆ ಬಾರ್ಡರ್ಸ್ಗೆ ಅಪ್ಲೈ ಮಾಡ್ತಾರೆ. ಸೊ ಪೀಲ್ ಆಫ್ ಆಗಬಾರ್ದು ಅಂತ. PPF ಹಾಕ್ಸೋದಾ ಲ್ಯಾಮಿನೇಷನ್ ಹಾಕ್ಸೋದಾ ಅಂತಂದ್ರೆ ನಿಮ್ಮ ಹತ್ರ ನ್ಯೂ ಬೈಕ್ ಇದೆ ಆರ್ ಮ್ಯಾಟ್ ಫಿನಿಶ್ ಜೊತೆಗೆ ಬರುತ್ತೆ, ಹಾಗೆ ನೀವು ಬೈಕ್ ನ ತುಂಬಾ ವರ್ಷಗಳ ತನಕ ಯೂಸ್ ಮಾಡ್ತೀನಿ ಅಂತ ಅನ್ನೋದಾದ್ರೆ PPF ನ ಪ್ರಿಫರ್ ಮಾಡಿ. ನಿಮಗೆ ಬೆಟರ್ ಸ್ಕ್ರಾಚ್ ಪ್ರೊಟೆಕ್ಷನ್ ಇರುತ್ತೆ, ಲಾಂಗರ್ ಲೈಫ್ ಇರುತ್ತೆ, ಸೆಲ್ಫ್ ಹೀಲಿಂಗ್ ಫೀಚರ್ಸ್ ಜೊತೆಗೆ ಬರುತ್ತೆ. ಇಲ್ಲ ನನಗೆ ಲೋ ಬಡ್ಜೆಟ್ ಅಲ್ಲಿ ಬೇಕು, ನನಗೆ ಬೇಸಿಕ್ ಪ್ರೊಟೆಕ್ಷನ್ ಇದ್ರೆ ಸಾಕು, ನನಗೆ ಟೆಂಪ್ರರಿ ಶೈನಿಂಗ್ ಬೇಕು, ಸೆಲ್ಫ್ ಹೀಲಿಂಗ್ ಎಲ್ಲ ರಿಕ್ವೈರ್ಮೆಂಟ್ ಇಲ್ಲ ಅಂತ ಅನ್ನೋದಾದ್ರೆ ಲ್ಯಾಮಿನೇಷನ್ ಮಾಡಿಸಿ. 3 o'clockಗೆ PPF ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಮುಗಿಸಿ ಬೈಕ್ ಹೊರಗಡೆ ಬರೋಷ್ಟ್ರಲ್ಲಿ ನೈಟ್ 8 o'clock ಆಯ್ತು. ಅಂದ್ರೆ 5 hours ಆಗುತ್ತೆ ಕಂಪ್ಲೀಟ್ ಬೈಕ್ಗೆ PPF ಮಾಡ್ಸೋಕೆ. ಕಂಪ್ಲೀಟ್ ಆದ್ಮೇಲೆ ಬೈಕ್ ಈ ತರ ಕಾಣಿಸ್ತಿದೆ, ತುಂಬಾ ಶೈನಿಂಗ್ ಆಗ್ತಿದೆ. ಮೋರ್ ಓವರ್ ಸಿಂಗಲ್ ಸೀಟ್ ಇರೋದ್ರಿಂದ ಇನ್ನೂ ಚೆನ್ನಾಗಿದೆ. ನಿಮ್ಗೆ ಹೇಗ್ ಅನಿಸ್ತಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವ್ರ ಹತ್ರ ನಿಮಗ್ ಬೇಕಾಗಿರೋ ಎಲ್ಲಾ ಆಕ್ಸೆಸರೀಸ್ ಸಿಗುತ್ತೆ. ಕ್ರಾಶ್ ಅಂಡ್ ಇಂಜಿನ್ ಗಾರ್ಡ್, ಹ್ಯಾಂಡಲ್ ಬಾರ್, ಹೆಡ್ ಲೈಟ್, ಫಾಗ್ ಲೈಟ್, ಚೈನ್ ಲೂಬ್ರಿಕೆಂಟ್, ಹೆಲ್ಮೆಟ್. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ. PPF ಅಲ್ಲಿ ನಿಮ್ಮ ಹತ್ರ ಕ್ವಾಲಿಟೀಸ್ ಯಾವ್ದು ಇರುತ್ತೆ? ಮಾತ್ರ 110 ಮೈಕ್ರಾನ್ಸ್ ಒಂದು ಬರುತ್ತೆ, 200 ಮೈಕ್ರಾನ್ಸ್ ಒಂದು ಬರುತ್ತೆ, ಸನ್ ಫೀಲಿಂಗ್ 200 ಮೈಕ್ರಾನ್ಸ್ 5 years ವ್ಯಾರಂಟಿ ಬರುತ್ತೆ. ಇನ್ನೊಂದು ಬರುತ್ತೆ 110 ಮೈಕ್ರಾನ್ಸ್, ಅದರಲ್ಲಿ PVC 3 year ಬರುತ್ತೆ, ಅದಕ್ಕೆ 1 year ವ್ಯಾರಂಟಿ ಬರುತ್ತೆ. ಹಂಗೆ ನಿಮ್ಮ ಹತ್ರ PPF ಜೊತೆಗೆ ಆಕ್ಸೆಸರೀಸ್ ಕೂಡ ಸಿಗುತ್ತಲ್ಲ? ನಮ್ಮ ಹತ್ರ ಕಾಂಬೋನು ಸಿಗುತ್ತೆ, ಮತ್ತೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಬೇಕಂದ್ರೂ ಸಿಗುತ್ತೆ. ಯಾವ ಬೈಕಿಗೆ ಬೇಕಾದ್ರೂ ನೀವು ಸ್ಕ್ರಾಚ್ ಗಾರ್ಡ್ ಎಲ್ಲಾನು ಬೈಕ್ ಅವೈಲಬಲ್ ಇದೆ ಎಲ್ಲ ಆಕ್ಸೆಸರೀಸ್. ಓಕೆ, ಈಗ ನಮ್ಮ ಬೈಕ್ಸ್ ಹಾಕ್ಸಿರೋದು 200 ನ್ಯಾನೋ ಶೀಟ್ ಆಗಿರೋದು. ಬಿಸಿಲಿನಲ್ಲಿ ಏನಾದ್ರು ಸ್ಕ್ರಾಚಸ್ ಇದ್ರೆ ಬಿಸಿಲಿಗೆ ಪೀಲ್ ಇದಾಗುತ್ತೆ. ಓಕೆ, ಅದು 5 years ವಾರಂಟಿ ಇರುತ್ತೆ. ಏನಾದ್ರು ಸೆಂಟರ್ನಲ್ಲಿ ಬಬಲ್ಸ್ ಏನಾದ್ರು ಡ್ಯಾಮೇಜ್ ಬಂದ್ರೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ. 5 years ತನಕ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ಪೀಲ್ ಆದ್ರೂ ರಿಪ್ಲೇಸ್ಮೆಂಟ್ ಇರುತ್ತೆ. ಓಕೆ, ಅಡ್ರೆಸ್ ಎಲ್ಲಿ ಬರುತ್ತೆ ಬ್ರೋ ನಿಮ್ದು? ಇದು ಫಂಕ್ಷನ್ಗೆ ಯಾರಾದ್ರೂ ನಮ್ದು ಅಂಗಡಿ ಹೆಸರು ಟಾಟಾ ರೈಡರ್ ಅಂತ. ಯೂಸ್ ಎಲ್ಲ ಚೆಕ್ ಮಾಡ್ಬೋದು, ವಿಸಿಟ್ ಮಾಡಿ. ಒಳ್ಳೆ ಪ್ರೈಸ್ ನಲ್ಲಿ ನಿಮಗೆ ಆಕ್ಸೆಸರೀಸ್ ಎಲ್ಲ ತುಂಬಾ. ಓಕೆ, ಥ್ಯಾಂಕ್ ಯು ಬ್ರೋ. ಯಾ, ಥ್ಯಾಂಕ್ ಯು. ದ್ಯಾಟ್ಸ್ ಇಟ್ ಗಾಯ್ಸ್, ಇದೇ ಹೊತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ದಿಸ್ ಇಸ್ ಯು ಸೈನಿಂಗ್ ಆಫ್ ಲಕ್ಕಿ ಫ್ರಮ್ ಲಕ್ಕಿ ಪಾಕೆಟ್ ವರ್ಲ್ಡ್. ಸಿ ಯು, ಬೈ ಬೈ ನೌ.